ನಾನಿವತ್ತು ಊಟಕ್ಕೆ ರೈಸ್ ಮತ್ತು ಫಿಶ್ ಕರಿ ಮಾಡಿದ್ದೇನೆ. ಆಮೇಲೆ ಕೆಂಪು ಹರಿವೆದ್ದು ಪಲ್ಯ ಉಂಟು, ಮತ್ತು ಮೀನು ಫ್ರೈ ಹಾಗೂ ನಮ್ಮ ಅಪ್ಪೆ ಮಿಡಿದ್ದು ಉಪ್ಪಿನಕಾಯಿ ಇದೆ. ಬನ್ನಿ ನಾವು ಹೇಗೆ ಮಾಡೋದಂತ ನೋಡೋಣ. ನನ್ನ ಹತ್ರ ಇಲ್ಲಿ ಸೀಬಾಸ್ ಫಿಶ್ ಇದೆ, ಎರಡೇ ಉಂಟು, ದೊಡ್ಡದಿದೆ. ಅದನ್ನು ನಾನು ಫ್ರೈ ಇಲ್ಲದಿದ್ದರೆ ಕರಿ ಏನಾದರೂ ಮಾಡ್ತೇನೆ, ಆಲೋಚನೆ ಮಾಡಲಿಲ್ಲ ಇನ್ನು ಸಹ. ಮತ್ತು ಇಲ್ಲಿ ಕೆಂಪು ಹರಿವೆ ಸೊಪ್ಪು ಉಂಟು ನೋಡಿ, ಕೆಂಪು ಹರಿವೆ ಸೊಪ್ಪಿದೆ. ಇದನ್ನೀಗ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಪಲ್ಯ ಮಾಡ್ತೇನೆ ಅದರದ್ದು. ನೋಡಿ, ನಾನೀಗ ಮೀನನ್ನು ಇಲ್ಲಿ ಚೆನ್ನಾಗಿ ಕಟ್ ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಸಾರಿಗೆ ನಮಗೆ ಏನು ಬೇಕಂತ ನೋಡುವ. ಇದಕ್ಕೆ ನಾನು 1 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಆಮೇಲೆ 7-8 ಬ್ಯಾಡಿಗೆ ಮೆಣಸಿದೆ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸಣ್ಣ ಸ್ಪೂನಲ್ಲಿ 1/4 ಸ್ಪೂನ್ ಜೀರಿಗೆ, 1 ದೊಡ್ಡ ಗಾತ್ರದ್ದು ನೀರುಳ್ಳಿ ಉಂಟು, ಇಲ್ಲಿ ಹಚ್ಚಿಟ್ಟಿದ್ದೇನೆ, 4 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಅರಸಿನ ಹಾಕಿ ಇದನ್ನೆಲ್ಲ ನಾನೀಗ ರುಬ್ಬಿ ತರ್ತೇನೆ. ಆಮೇಲೆ ಇದು ಸಾರಿಗೆ ಮಾಡುವಾಗ ಇದನ್ನು ಹಚ್ಚಿದ ನೀರುಳ್ಳಿಯನ್ನು ಮತ್ತು ಹೆಚ್ಚಿದ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ನಾವು ಸಾರು ಮಾಡುವಾಗ ಹಾಕಬೇಕು. ಈಗ ನಾನು ಇದನ್ನೆಲ್ಲ ರುಬ್ಬಿ ತರ್ತೇನೆ. ಈಗ ನಾನು ಮಸಾಲೆಯನ್ನು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆ ಇದು, ಅದರಲ್ಲಿ ಇಟ್ಟಿದ್ದೇನೆ. ಇದು ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೇನೆ, ಯಾಕಂದರೆ ನನ್ನದು ಎಲೆಕ್ಟ್ರಿಕ್ ಕುಕ್ಕರ್, ಅದರಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಇದೀಗ ಹದ ಉಂಟು ನೋಡಿ, ಈ ಸಾರು ಇಷ್ಟು ದಪ್ಪ ಇಟ್ಟಿದ್ದೇನೆ. ಅದಕ್ಕೆ ಈಗ ನಾವು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ, ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಆಮೇಲೆ ಉಪ್ಪು ಹಾಕಿದ ಮೇಲೆ ಆಮೇಲೆ ಇದಕ್ಕೆ ನಾವೀಗ ನಾನೀಗ ಕತ್ತರಿಸಿಟ್ಟುವಂಥ ನಾನು ಕಟ್ ಮಾಡಿ ಇಟ್ಟಿದ್ದೇನಲ್ವ, ಇದು ನೀರುಳ್ಳಿ ಎಲ್ಲ ಇದನ್ನೆಲ್ಲ ಹಾಕುವ. ನೀರುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರುವ ತನಕ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಮೀನನ್ನು ಹಾಕುವ. ಅದಕ್ಕೆ ಮೀನಿಗೆ ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ, ಕುದೀತಾ ಉಂಟು. ಈಗ ಇದಕ್ಕೆ ನಾವೀಗ ಮೀನನ್ನು ಹಾಕೋಣ. ಈಗ ಈ ಮೀನನ್ನು ಹಾಕ್ತೇನೆ. ಸ್ವಲ್ಪ ಹಾಕಿ, ಈಗ ಮೀನನ್ನೆಲ್ಲ ಹಾಕಿ ಆಯಿತು. ಈಗ ಸ್ವಲ್ಪ ಹೊತ್ತು ಅದಕ್ಕೆ ಪುನಃ ಚೆನ್ನಾಗಿ ಕುದಿಬೇಕು, ಮೀನು ಬೇಯಬೇಕಲ್ವ, ಅದು ಚೆನ್ನಾಗಿ ಕುದಿಬೇಕು. ಅಷ್ಟರ ತನಕ ನಾನು ಒಂದು ಕುದಿ ಬರೋ ತನಕ ಮತ್ತೆ ಇಡ್ತೇನೆ. ಈಗ ಮೀನು ಸಾರು ಇಲ್ಲಿ ರೆಡಿಯಾಗಿದೆ. ಇದಕ್ಕೀಗ ನಾವೀಗ ನಾನು ಸ್ವಲ್ಪ ಈಗ ತೆಂಗಿನೆಣ್ಣೆಯನ್ನು ಹೀಗೆ ಮೇಲಿಂದ ತೆಂಗಿನೆಣ್ಣೆಯನ್ನು ಹಾಕ್ತೇನೆ. ಒಂದು ಸ್ಪೂನ್ ಅಷ್ಟೇ ತೆಂಗಿನೆಣ್ಣೆ ಹಾಕಿ ಮುಚ್ಚಿಟ್ರೆ ಅದು ಒಳ್ಳೆ ಘಮ ಕೊಡ್ತದೆ ಸಾರಿಗೆಲ್ಲ, ಮತ್ತು ತುಂಬ ಟೇಸ್ಟ್ ಆಗ್ತದೆ ಸಾರು, ಆಯಿತಾ? ಹಾಗಾದರೆ ನನ್ನ ಮೀನು ಸಾರು ರೆಡಿಯಾಗಿದೆ. ಈಗ ಇಲ್ಲಿ ನಾನು ಈ ಕೆಂಪು ಹರಿವೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತಂದಿದ್ದೇನೆ. ಅದರ ಪಲ್ಯ ಮಾಡ್ತೇನೆ. ಅದಕ್ಕೆ ನಾನು ನೀರುಳ್ಳಿ 1-2 ನೀರುಳ್ಳಿ ಕೊಚ್ಚಿಟ್ಟಿದ್ದೇನೆ, ಮತ್ತು ಹಸಿಮೆಣಸಿನಕಾಯಿ ಉಂಟು 1-2, ಖಾರಕ್ಕೆ ಅನುಗುಣವಾಗಿ ಹಾಕ್ತೇನೆ. ಆಮೇಲೆ ಇದು ಕರಿಬೇವಿನ ಸೊಪ್ಪುಂಟು, ಅದನ್ನು ಸಹ ಹಾಕಬೇಕು. ಮತ್ತು ಕೋಕೋನಟ್ ಉಂಟು, ಇದು ನಮಗೆ ಇಲ್ಲಿ ಹೀಗೆ ಸಿಗೋದು, ಕಾಣ್ತದಾ ಇಲ್ಲಿ ನೋಡಿ, ಕೋಕೋನಟ್, ಶ್ರೆಡೆಡ್ ಕೋಕೋನಟ್ ಅಂತ ಬರ್ತದೆ, ಅದು ಫ್ರೋಝನ್. ಅದೀಗ ನಾವು ಸ್ವಲ್ಪ ಹೊರಗೆ ಇಟ್ಟರೆ ಅದು ಡಿಫ್ರೋಸ್ಟ್ ಆಗ್ತದೆ. ಆಮೇಲೆ ಅದನ್ನು ಹಾಕ್ಬೋದು, ಕಾಯಿ ತುರಿ ಬದಲು ಇದನ್ನೇ ಹಾಕೋದು. ಈಗ ನಾನು ಬೇರೆ ಒಂದು ರೀತಿಯಲ್ಲಿ ಮಾಡ್ತೇನೆ. ನನ್ನೊಬ್ಬಳು ಫ್ರೆಂಡ್ ಇದ್ಲು, ಅವಳು ತೋರಿಸಿಕೊಟ್ಟದ್ದು ನನಗೆ. ಈಗ ಇದನ್ನು ನೀರುಳ್ಳಿಯನ್ನೆಲ್ಲ ಇದಕ್ಕೆ ಹಾಕೋದು, ಇದು ಕೇರಳದಲ್ಲಿ ಸಹ ಹೀಗೆ ಮಾಡ್ತಾರೆ, ಕೇರಳದವರೆಲ್ಲ ಹೀಗೆ ಮಾಡ್ತಾರೆ. ನಾನು ಸಹ ಕೆಲವೊಮ್ಮೆ ಮಾಡ್ತೇನೆ. ಅಂತ ಹೇಳಿದರೆ ಒಗ್ಗರಣೆ ಹಾಕುವ ಮೊದಲು ಇದೆಲ್ಲ ಮಿಕ್ಸ್ ಮಾಡೋದು, ಈ ಹಸಿಮೆಣಸಿನಕಾಯಿ, ನೀರುಳ್ಳಿ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಮತ್ತು ತೆಂಗಿನ ತುರಿ ಸಹ ಹಾಕಬೇಕು. ಈಗ ಸ್ವಲ್ಪ ತೆಂಗಿನ ತುರಿ ಇದರ ಮೇಲೆ ಇದೆ
ಎಷ್ಟು ಬೇಕಷ್ಟು ತೆಂಗಿನ ತುರಿಯನ್ನು ಹಾಕ್ತೇನೆ. ಓಕೆ, ಇದಕ್ಕೆಲ್ಲ ಉಂಟು, ಇದಕ್ಕೆಲ್ಲ ಅದರಲ್ಲಿ ಉಂಟು ನೋಡಿ. ಈಗ ಇದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಮಿಕ್ಸ್ ಮಾಡಬೇಕು. ಆವಾಗ ಇದಕ್ಕೆ ಚೆನ್ನಾಗಿ ಇದೆಲ್ಲ ಹಿಡಿದು ಒಳ್ಳೆ ಪರಿಮಳ ಬರ್ತದೆ. ಅದಕ್ಕೆ ನಾವು ಊರಲ್ಲೆಲ್ಲ ಮೊದಲು ಒಗ್ಗರಣೆ ಹಾಕಿ ಆಮೇಲೆ ಮಾಡೋದಲ್ವ, ಹೀಗೆ ಮಾಡಿದರೆ ಹೀಗೆ ಮಾಡಿ ನೋಡಿ ಚೆನ್ನಾಗಿ ಆಗ್ತದೆ. ನಾವು ಅವಲಕ್ಕಿ ಕಲಿಸಿದಾಗೆ ಕಲಿಸೋದು ಇದರಲ್ಲಿ. ಈಗ ಇದು ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಬಿಸಿ ಆದ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಆಮೇಲೆ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಿಡಿದ ಮೇಲೆ ಸ್ವಲ್ಪ ಸಿಡಿಲಿ. ಅದಕ್ಕೆ ಸ್ವಲ್ಪ ಈಗ ಸಿಡಿತಾ ಉಂಟು. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತೇನೆ, ಸ್ವಲ್ಪ ಸಾಕು. ಸ್ವಲ್ಪ ಒಂಥರ ಸ್ವಲ್ಪ ಕೆಂಪಾಗುವ ತನಕ ಅದನ್ನಿಡುವ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಆಯ್ತು, ಈಗ ಅದಕ್ಕೀಗ ಕರಿಬೇವಿನ ಸೊಪ್ಪು ಅದನ್ನು ಮತ್ತಿದಾಗಿದೆ. ಇದೀಗ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಎಲ್ಲ ಕರಿಬೇವು ಸೊಪ್ಪು ಉಂಟಲ್ಲ ಅದನ್ನೆಲ್ಲ ಹಾಕಿ ಎಲ್ಲ ಮಿಕ್ಸ್ ಆಗಿದೆ ಒಳ್ಳೆ ರೀತಿಯಿಂದ. ಸ್ವಲ್ಪ ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಮಿಕ್ಸ್ ಮಾಡುವಂಥದ್ದು. ಉಪ್ಪಿಗೆ ಹಾಕೋದಿಲ್ಲ ನಾನು, ಉಪ್ಪು ಸ್ವಲ್ಪ ತಡ ಮಾಡಿ ಹಾಕ್ತೇನೆ, ಲೇಟಲ್ಲಿ ಹಾಕ್ತೇನೆ. ಯಾಕಂತ ಹೇಳಿದರೆ ಈಗ ಉಪ್ಪು ಹಾಕಿದರೆ ಸ್ವಲ್ಪ ಅದರ ಕ್ವಾಂಟಿಟಿ ಕಮ್ಮಿ ಆಗ್ತದಲ್ಲ, ಅವಾಗ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಬೇಕು, ಆಮೇಲೆ ಲೇಟಾಗಿ ಹಾಕ್ತೇನೆ. ಸ್ವಲ್ಪ ಬೇಯಲಿ ಇದು. ಬೆಂದ ಮೇಲೆ ಈಗ ಮುಚ್ಚಿಡ್ತೇನೆ, ಸ್ವಲ್ಪ ಬೇಯಲಿ ಅದು. ಈಗ ನೋಡಿ ಇದು ರೆಡಿಯಾಗಿದೆ ಆಲ್ಮೋಸ್ಟ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಈಗ ಉಪ್ಪು ಹಾಕ್ಬೋದು, ಅದಕ್ಕೆ ಸ್ವಲ್ಪ ಹಾಕಿ ಉಪ್ಪು. ಆಮೇಲೆ ಒಂದು 1/4 ಸ್ಪೂನಷ್ಟು ಸ್ವಲ್ಪ ಬೆಲ್ಲ ಹಾಕಬೇಕು. ಸ್ವಲ್ಪ ಬೆಲ್ಲ ಹಾಕ್ತೇನೆ, ಆವಾಗ ಅದರ ರುಚಿ ಬೇರೆ ಬರ್ತದೆ ನೋಡಿ. ಈಗ ನಾನು ಮಿಕ್ಸ್ ಮಾಡ್ತೇನೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೆಲವರು ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಅದು ಹಾಕಿದರೆ ಒಂದು ಸ್ವಲ್ಪ ಬೇರೆ ಪರಿಮಳ ಬರ್ತದೆ. ಕೆಲವೊಮ್ಮೆ ಹಾಕ್ತೇನೆ ನಾನು ಸಹ. ಹಾಗೆ ಇದಕ್ಕೆ ಬೇಡ, ಯಾಕಂದರೆ ಇದು ತೆಂಗಿನೆಣ್ಣೆಯಲ್ಲಿ ಮಾಡೋದ್ರಿಂದ ಅದೊಂದು ಪರಿಮಳ ಇರ್ತದಲ್ಲ ತೆಂಗಿನೆಣ್ಣೆದು, ಅದು ಪರಿಮಳ ಚೆನ್ನಾಗಿರ್ತದೆ ನೋಡಿ. ಇದೀಗ ರೆಡಿಯಾಗಿದೆ. ಕರಿಬೇವು ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿದೆ. ನಾನೀಗ ಊಟ ಮಾಡ್ತೇನೆ. ಬೇರೆ ಒಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ತಲ್ಲೂಸ್ ಕಿಚನ್ ಇನ್ ಲಂಡನ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟರ ತನಕ ಬಾಯ್.